ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ನಮ್ಮ ದೇಶದ ಕಾನೂನು ಅಂದರೆ ಸಂವಿಧಾನ. ಆ ಸಂವಿಧಾನದಡಿನಲ್ಲಿ ಒಪ್ಪಂಡ್ಲಿ ಅಂತಕ್ಕಂಥದ್ದು ಎಲ್ಲಾದರೂ ಇದೆಯಾ? ದಯಮಾಡಿ ಇದನ್ನು ಚಿಂತನೆ ಮಾಡಬೇಕು. ಅದಾದ ನಂತರದಲ್ಲಿ 1965ನೇ ಇಸ್ವಿನಲ್ಲಿ ಒಂದು ಗೆಜೆಟನ್ನು ಅವರು ಮಾಡ್ಕೊತಾರೆ. ಅದು ಯಾವುದೇ ರೀತಿಯಾದ ಸರ್ಕಾರಿ ಗೆಜೆಟ್ ಅಲ್ಲ. ಆಯಿತು, ಅದಾದಮೇಲೆ ಅವ್ರ ಆಸ್ತಿ ಎಲ್ಲೆಲ್ಲಿದೆ ಅಂತಕ್ಕಂಥದ್ದನ್ನು ಅದನ್ನ ಕ್ರೋಢೀಕರಣ ಮಾಡುವಂಥದ್ದು ಗೆಜೆಟಲ್ಲಿ ಆಸ್ತಿ ಎಲ್ಲೆಲ್ಲಿದೆ ಅಂತ ಕೂರಿಸುವಂಥ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ ಒಫ್ಮಂಡ್ಲಿ. 1984ರಲ್ಲಿ ಒಂದು ಗೆಜೆಟ್ ಆಗ್ತದೆ, ಸರ್ಕಾರಿ ಗೆಜೆಟ್, ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಮಾಡ್ತದೆ. ಆ ಗೆಜೆಟಲ್ಲೂ ಸಹ ಯಾವ ಆಸ್ತಿನ, ಇಂತಿಂಥ ಆಸ್ತಿನ, ಈಗ ಆಸ್ತಿ ಬರಬೇಕಾದ್ರೆ ಅನ್ಸಿಸ್ಟೆಡ್ ಪ್ರಾಪರ್ಟಿ ಇರಬೇಕು. ಸ್ವಂತ ನಮ್ಮ ತಂದೆದೋ ತಾಯಿದೋ ಇಲ್ಲ ನಾವು ಖರೀದಿ ಮಾಡಿರ್ತಕ್ಕಂಥದ್ದು ಇರಬೇಕು. ಯಾವುದೇ ರೀತಿ ಖರೀದಿ ಮಾಡಿರ್ತಕ್ಕಂಥ ದಾಖಲೆ ಇಲ್ಲ, ಯಾವುದೇ ರೀತಿ ಅನ್ಸಿಸ್ಟೆಡ್ ಪ್ರಾಪರ್ಟಿ ಬಂದಿರತಕ್ಕಂಥ ದಾಖಲೆಗಳಿಲ್ಲ. ಆ ಥರ ದಾಖಲೆಗಳು ಬಂದಿದ್ದರೆ ಅವು ಊರ್ಜಿತ ಆಗ್ತದೆ. ಅವು ಒಫ್ಮಂಡ್ಲಿಯ ಅವರು ಯಾವ ರೀತಿಯಾದ ದಾನ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಯಾರಾದರೂ ಒಫ್ಮಂಡ್ಲಿಗೆ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಅನೇಕಾರು ವಿಚಾರಗಳಿದೆ. ಅಂಥ ಪ್ರಾಪರ್ಟಿಗಳು ಜೀವನಾಗಿ ಇರ್ತವೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಸಂವಿಧಾನದಲ್ಲಿ ಆ ವಿಚಾರ ಅಡಕ ಆಗಿಲ್ಲ. ಅಂಥದ್ರಲ್ಲಿ ಒಫ್ ಪ್ರಾಪರ್ಟಿ ಯಾಕೆ ಈ ರೀತಿ 100 ಎಕರೆ 1000 ಎಕರೆ ಇಡೀ ದೇಶದಲ್ಲಿ ಲಕ್ಷಾಂತರ ಎಕರೆ ಹೆಂಗೆ ಬಂತು? ಇದು ನಮ್ಮ ಕ್ವಶನ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.